ಏನಾಗಿದೆ ಅಂತಂದ್ರೆ ಚಿಕ್ಕ ಹುಡುಗ ಅಂದ್ರೆ 8-9 ವರ್ಷದ ಹುಡುಗನ 8 ವರ್ಷ ಹುಡುಗನ ಹುಚ್ಚು ನಾಯಿ ಒಂದು ಬಂದು ಹೆಂಗೆ ಕಡ್ದಿದೆ ಅಂದ್ರೆ ಯಾವ ರೀತಿ ಅದು ಹೇಳಕ್ಕೆ ತೀರ್ದು. ಯಾಕೆ ಅಂತಂದ್ರೆ ಒಂದು ಹೆಚ್ಚು ಕಮ್ಮಿ ಒಂದು ಮರಿ ಹೊಡೆದ ರೀತಿ ಮಾಡಿದೆ ಒಂದು ನಾಯಿ. ಅದು ಏನಾಗಿದೆ ಅಂತ ಅಂದ್ರೆ ಈಗ ಇಲ್ಲಿ ಮತ್ತು ಇಲ್ಲಿ ಫುಲ್ಲು ಓಪನ್ ಆಗಿದೆ. ಅದು ಮಗು ಏನಾಗಿದೆ ಅದು ಅಸ್ವಸ್ಥಗೊಂಡಿದೆ. ಅದನ್ನ ಟ್ರೀಟ್ಮೆಂಟ್ಗೆ ಇಲ್ಲಿ ಆಗಲ್ಲ, ಕೊಂಡೂರಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಕಳಿಸಿದ್ದಾರೆ. ಅದು ಒಬ್ಬರಿಗೆ ಅಲ್ಲ, ಇದೊಂದು ಹುಡುಗನ್ ಕಡ್ದು ಸುಮ್ಮನೆ ಆಗಿಲ್ಲ. ಅದು ಊರಿಗೆ ಹೋಗಿ ಅಲ್ಲೂ ಒಂದು 4-5 ಜನಕ್ಕೆ ಗಾಯ ಮಾಡಿದೆ, ಮತ್ತೆ ಹಸುಗಳಿಗೂ ಕೂಡ ಕಚ್ಚಿದೆ. ಅದೇ 6-7 ಜನಕ್ಕೆ ಗಾಯ ಮಾಡಿದೆ, ಮತ್ತೆ ಹಸುಗಳಿಗೂ ಕಡ್ದಿದೆ. ಇದರಿಂದ ಏನು ಅಂತ ಅಂದ್ರೆ, ಏನು ಪಂಚಾಯತಿ ಕಡೆಯಿಂದ ನಾವು ಕೇಳ್ಕೊಳ್ಳೋದು ಏನು ಅಂತ ಅಂದ್ರೆ, ಈ ನಾಯಿಗಳು ಏನಿದಾವೆ ಅವ್ರವ್ರು ಸಾಯ್ಕೊಂಡಿರೋನ ಅವ್ರವ್ರು ಸಾಯ್ಕೊಂಡಿರೋ ಏನಿರ್ತವೆ ಅವ್ರವ್ರ ಅಂಡರಲ್ಲಿ ಇರ್ಬೇಕೆ ಹೊರತು ಬೀದಿ ನಾಯಿಗಳು ಏನಿದಾವೆ ಒಂದು ಸ್ವಲ್ಪ ಕಂಟ್ರೋಲ್ ಅವಾಯ್ಡ್ ಮಾಡಲೇಬೇಕು. ಯಾಕೆ ಅಂತಂದ್ರೆ ಮಕ್ಳು ಮರಿನ ಯಾರು ಕಟ್ಟಾಕೊಂಡು ಸಾಕಾಗಲ್ಲ. ಬೀದಿಲಿ ಮಕ್ಳು ಓಡಾಡ್ದಾನೆ ಇನ್ನೆಲ್ಲೂ ಓಡಾಡಕ್ಕಾಗಲ್ಲ. ಮನೆ ಒಳಗಡೆ ಕೂಡಾಕೊಂಡಿದ್ರೆ ಕೂಡ್ ಮಕ್ಳು ಆಯ್ತವೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಹೊರಗಡೆ ಆಟ ಆಡ್ಲಿ ಅಂತ ಬಿಡ್ತಾರೆ. ಈ ಬುಟ್ಟಂಟ ಸಮಯದಲ್ಲಿ ಹಿಂಗೆ ಈ ತರ ಆಗುತ್ತೆ ಅಂತ ಅಂದ್ರೆ ಈ ನಾಯಿಗಳನ್ನ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು, ಅವಾಯ್ಡ್ ಮಾಡ್ಬೇಕು. ಇದರಿಂದಾಗಿ ಜನಗಳು ಒಂದ್ ಸ್ವಲ್ಪ ಈಗಲಾರ ಎಚ್ಚೆತ್ಕೊಂಡು ಮಕ್ಳು ಮರಿಗಳ ಬಗ್ಗೆ ನಿಗಾ